ಅಯ್ಯೋ ಇದೇನಿದು ಆ ಪಾತ್ರೆ ಬಿಸ್ಲಲ್ಲಿ ಹಿಗ್ಬಿಟ್ಟು ನಮ್ದು ಲಕ್ಷ್ಮಿ ಅಕ್ಕ ಅದನ್ನೇ ಪಾತ್ರೆನೇ ನೋಡ್ತಾ ಇದಾರಲ್ಲ ಯಾಕೋ ಲಕ್ಷ್ಮಿ ಅಕ್ಕ ಯಾಕೆ ಆ ಪಾತ್ರೆ ಈ ತರ ಇಲ್ಲಿ ರೋಡಲ್ಲಿ ತಂದಿಟ್ಟಿದ್ದೀರಾ ಯಾಕೆ ಹೆಂಗೆ ಆಗಿದೆ ಅದು ಅಯ್ಯೋ ಈ ಪಾತ್ರೆ ಏನಾಗಿದೆ ಏನಾಗಿಲ್ಲ ಕಣೆ ಬನು ಇದ್ಯಾಕೆ ಹಿಂಗೆ ಕೇಳ್ತಾ ಇದ್ಯಾ ಮತ್ತೆ ಯಾಕೆ ಲಕ್ಷ್ಮಿ ಅಕ್ಕ ಆ ಪಾತ್ರೆಯಲ್ಲಿ ನೀರು ಇದ್ಬಿಟ್ಟು ಈ ತರ ಮನೆಯಿಂದ ಹೊರಗಡೆ ತಂದು ಇಟ್ಟು ಸುಮ್ಮನೆ ಅದನ್ನೇ ನೋಡ್ತಾ ಇದ್ದೀರಾ ಯಾಕೆ ನೀರು ಕಾಯಿಸ್ತಾ ಇದ್ದೀನಿ ಕಣೆ ಬನು ಸುಮ್ನೆ ನೀರ್ ತಂದು ಹೊರಕಿಕ್ಕಕ್ಕೆ ನನ್ಗೇನ್ ಚಿಕ್ಕಲ ನೀರ್ ಕಾಯಿಸ್ತಾ ಇದ್ದೀನಿ ಇಲ್ಲಿಕ್ಕಿ ನೀರ್ ಕಾಯಿಸೋದು ಒಲೆಯಲ್ಲಿ ಬೆಂಕಿ ಹಾಕ್ಬಿಟ್ಟು ಸೌದಿ ಹಾಕಿ ನೀರ್ ಕಾಯಿಸ್ತಾರೆ ಇಲ್ಲ ಗ್ಯಾಸ್ ಅಲ್ಲಿ ಕಾಯಿಸ್ತಾರೆ ಇಲ್ಲ ಅಂದ್ರೆ ಇದ್ರಲ್ಲಿ ಹೀಟ್ ಹಾಕ್ಬಿಟ್ಟು ಕಾಯಿಸ್ತಾರೆ ಇದು ನೋಡಿದ್ರೆ ಮನೆಯಿಂದ ಹೊರಗಡೆ ತಂದಿಟ್ಟು ಇಲ್ಲಿ ನೀರ್ ಕಾಯಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ ಇಲ್ಲಿ ಯಾವ ತರ ನೀರ್ ಕಾಯುತ್ತೆ ಅಲ್ಲ ಲಕ್ಷ್ಮಿ ಅಕ್ಕ ಇಲ್ಲಿ ತಂದಿಟ್ಟು ನೀರ್ ಕಾಯಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ ಇಲ್ಲಿ ಹಂಗೆ ನೀರ್ ಕಾಯುತ್ತೆ ಹೊರಗಡೆ ಮ್ಯಾಲ್ ನೋಡಿ ಯಾರಿದ್ದಾರೆ ಅಂತಾರ ಅವನೇ ನಮ್ ನೀರ ಕಾಯಿಸ್ತಾ ಅವನೇ ಮ್ಯಾಲ ಯಾರಿದಾರಪ್ಪ ನೀರ್ ಕಾಯಿಸೋರು ಇದೇನಿದು ಇವಳೇನ್ ಮೆಂಟ್ಲು ಹಾಗೆ ಅವಳು ಹೆಂಗೆ ಇದ್ಯಾಕೆ ಹಿಂಗ್ ಮಾತಾಡ್ತಾಳೆ ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಅಕ್ಕ ಮೇಲ್ಗಡೆ ಯಾರಿದ್ದಾರೆ ಯಾರು ಕಾಣಿಸ್ತಾನೆ ಇಲ್ಲ ನೋಡೆ ಮ್ಯಾಲೆ ಇಲ್ವಾ ಸೂರ್ಯ ಅವನೇ ನಮ್ ನೀರ ಕಾಯಂಗ್ ಮಾಡ್ತಾ ಇದ್ದಾನೆ ಬಿಸಿಲು ನೋಡಲ್ಲ ಹೆಂಗ್ ಉರ್ದೋಗ್ತೈತಿ ಅದಕ್ಕೆ ಇಲ್ಲಿ ತಂದು ನೀರ್ ಕಾಯಿಸ್ತಾ ಇದ್ದೀನಿ ಓ ಹೌದಾ ಲಕ್ಷ್ಮಿ ಅಕ್ಕ ಬಿಸಿಲಿಗೆ ನೀರ್ ಕಾಯ್ತೆ ಅಂತ ಹೇಳಿ ತಂದಿಟ್ಟಿದ್ದೀರಾ ಅಯ್ಯೋ ಆ ಬಿಸಿಲಿಗೆ ಈ ನೀರು ಎಷ್ಟೊತ್ತಾಗುತ್ತೋ ಏನೋ ಕಾಯೋದಕ್ಕೆ ಸುಮ್ನೆ ಗ್ಯಾಸಲ್ಲೋ ಇಲ್ಲ ಅಂದ್ರೆ ಹೀಟ್ರಲ್ಲೋ ಕಾಯಿಸ್ಕೊ ಹೋಗಿ ಲಕ್ಷ್ಮಿ ಅಕ್ಕ ಒಂದ್ಸಲ ಕೈ ಇಕ್ ನೋಡು ನೀರು ಸುಡ್ತಾಯ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಆಲೇನೆ ಇಕ್ಕಿ ಅರ್ಧ ಗಂಟೆ ಆಯ್ತು ನೀರಾಲೇನೆ ಸುಡ್ತಾ ಇರೋ ಕಣಿ ಈಗ ತಗೊಂಡೋಗಿ ಸ್ನಾನ ಮಾಡ್ಬೇಕು ನಾನು ಅಲ್ಲ ಲಕ್ಷ್ಮಿ ಅಕ್ಕ ಈ ತರ ಬಿಸಿಲಿಗೆ ಇಕ್ಕಿ ನೀರ್ ಕಾಯಿಸೋ ಬದ್ಲು ಹೆಂಗು ಕರೆಂಟ್ ಫ್ರೀ ಇದೆ ಹೀಟ್ರಿಗೆ ಹಾಕೋಬೋದಾಗಿತ್ತಲ್ಲ ಅಯ್ಯೋ ಬಾನು ಹೋಗಿ ನೀನು ಅವಳಿಗೆ ಹೇಳ್ತೀಯಲ್ಲಿ ಅವಳ ತಲೆಗೆ ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ಹಿಂಗ್ಯಾಕೆ ಮಾಡೋಳು ಹೇಳು ಬಿಸ್ಲಿಗೆ ತಂದು ನೀರು ಯಾಕೆ ಕಾಯಿಸೋಳು ಹೇಳು ಏ ಸಡಬುಡ್ಡಿ ನನಗೇನು ಅದೇನು ಗೊತ್ತಿಲ್ಲ ಅನ್ಕಂಡ ಕರೆಂಟ್ ಫ್ರೀ ಐತೆ ಹೀಟ್ರಿಗೆ ಹಾಕ್ಯಬೋದು ಅಂತಾನ ಈಗ ಕರೆಂಟ್ ಇಲ್ಲ ಅದು ಅಲ್ದೇನೆ ನಮ್ದು 50 ಯೂನಿಟ್ ಅಷ್ಟೇನೆ ತಿಂಗಳಾಗಿರೋದು ಅದಕ್ಕಿಂತ ಜಾಸ್ತಿ ಹೊಡಿರೆ ಡಬ್ಬಲ್ ಚಾರ್ಜ್ ಕಟ್ಟಬೇಕಾಗುತ್ತೆ ಅದಕ್ಕೆ ನಾನು ಹಿಂಗೆ ಹೊರಗೆ ತಂದಿಕ್ಕಿ ಬಿಸ್ಲಿಗೆ ನೀರು ಕಾಯಿಸ್ತಾ ಇರೋದು ಅದು ಹೋಗ್ಲಿ ಬಿಡಮ್ಮ ಕರೆಂಟ್ ಇಲ್ಲ ಅಂತ ಹೇಳಿ ಒಪ್ಕಮ್ಮನ ಆದ್ರೆ ಗ್ಯಾಸ್ ಐತೆ ತಾನೆ ಗ್ಯಾಸ್ ಮೇಲೆ ಆದ್ರೂ ಕಾಯಿಸ್ಕೊಂಡಿದ್ರೆ ಒಂದ್ 10 ನಿಮಿಷಕ್ಕೆ ಕಾಯವಮ್ಮ ನೀರು ನೀನ್ ಹೋಗಿ ಹೊರಗ್ ತಂದು ಬಿಸ್ಲಿ ಕಾಯಿಸ್ತಾ ಇದೆಯಲ್ಲ ನೀರ ಲೇ ನಿರ್ಭಾಗ್ಯ ನೀನೇ ಇಷ್ಟೊಂದು ಯೋಚನೆ ಮಾಡ್ಬೇಕಾದ್ರೆ ಇನ್ನು ನಾನಿನ್ ಯೋಚನೆ ಮಾಡ್ದಂಗಿರ್ತೀನ ಇದನ್ನೆಲ್ಲನ ನಮ್ಮನೆ ಗ್ಯಾಸ್ ತಂದು ಆಲೇನೆ 1.5 ತಿಂಗಳಾಗೈತೆ 2 ತಿಂಗಳು ಕರೆಕ್ಟಾಗಿ ಬರ್ಬೇಕು ಅಂತ ನಮ್ಮ ಅತ್ತೆ ಹೇಳವಳೆ ಅದಕ್ಕೇನೆ ಅದ್ರಾಗೇನೆ ನೀರ್ ಕಾಯಿಸಿದ್ರೆ ಗ್ಯಾಸ್ ಎಲ್ಲಿ ಜಲ್ದ್ ಮುಗ್ದೋಗುತ್ತೆ ಅಂತ ಹೇಳಿ ಹೆಂಗ್ ಬಿಸಿಲು ಉರ್ದೋಗ್ತಿತ್ತಲ್ಲ ಈಗ ಬೇರೆನೆ ಬಿಸಿಲು ಎಷ್ಟೊಂದೈತೆ ನೋಡು ಆಲೇನೆ ನೀರು ಹೆಂಗೆ ಸುಡ್ತಾ ಇದಾವೆ ಅಂತಾನ ಅದಕ್ಕೆ ನಾನು ಇಲ್ಲಿ ತಂದು ಕಾಯಿಸ್ತಾ ಇರೋದು ನಾನೇನು ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಅನ್ಕಂಡ ವಾವ್ ಏನ್ ತಲೆ ನಿಲ್ಲಸ್ಮಕ್ಕ ನಿಂದು ಗ್ರೇಟ್ ಇನ್ವಿಟೇಷನ್ ನಿಂದು ಈ ಸುದ್ದಿ ಏನಾದ್ರು ಟಿವಿನ ಏನಾರು ಕೊಟ್ರೆ ದೊಡ್ಡ ಸುದ್ದಿ ಮಾಡಿ ಇಡೀ ದಿವಸ ನಿನ್ ವಿಷಯನೇ ತೋರಿಸ್ತಾರೆ ಅನ್ಸುತ್ತೆ ಇನ್ವಿಟೇಷನ್ ಹಂಗಂದ್ರೇನೆ ಅದೇ ಕಣೆ ಲಕ್ಷ್ಮಕ್ಕ ಯಾರಿಗೂ ಗೊತ್ತಿಲ್ಲದೆ ಇರೋದ್ ನಾ ಕಂಡಿಡಿತಾರಲ್ಲ ಅದಕ್ಕೆ ಇಂಗ್ಲಿಷ್ನಾಗೆ ಅಂತಾರಲ್ಲ ಕಂಡಿಡ್ದಿರೋದು ಅಂತಾರ ಅದೇ ಇನ್ವಿಟೇಷನ್ ಅಂದ್ರೆ ಅಯ್ಯೋ ನಿರ್ಭಾಗ್ಯ ನಿನ್ ಇಂಗ್ಲಿಷ್ ತಿಗ್ರ ಕೊಟ್ಟು ಧೂಳಯ್ಯ ಅದು ಇನ್ವಿಟೇಷನ್ ಅಲ್ಲ ಇನ್ವೆನ್ಷನ್ ಅಂತ ಹೇಳು ನನಗೆ ಗಾಬರಿ ಆಗ್ಬಿಟ್ಟಿತ್ತಲ್ಲ ಇದ್ಯಾತಿದು ಇನ್ವಿಟೇಷನ್ ಅಂತಾಳ ಹೇಳ್ತಾಳಲ್ಲ ಅಂತ ಹೇಳಿ ಓ ಯಾವ್ದೋ ಒಂದು ಇನ್ವಿಟೇಷನ್ ಇನ್ವೆನ್ಷನ್ ಒಟ್ಟಿನಲ್ಲಿ ಒಂದು ಹೊಸ ಸುದ್ದಿ ಹೇಳಿದ್ಯಾ ಈ ವಿಷಯನ ಎಲ್ಲ ಟಿವಿ ನ್ಯೂಸ್ ಅವ್ರಿಗೂ ಕೊಟ್ರೆ ನೀನು ತುಂಬಾ ವರ್ಲ್ಡ್ ಫೇಮಸ್ ಆಗ್ಬಿಟ್ಕೆ ಕಣೆ ಲಕ್ಷ್ಮಕ್ಕ ಜಲ್ದಿ ಫೋನ್ ತಕೊಂಡು ವಿಡಿಯೋ ಮಾಡಿ ಇದನ್ನ ಹೌದೇನಿ ಭಾಗ್ಯಮ್ಮ ನಾನು ವರ್ಲ್ಡ್ ಫೇಮಸ್ ಹಾಕ್ತೀನ ಅಯ್ಯೋ ನಂತ ಫೋನೇ ಇಲ್ವಲ್ಲ ಇವಾಗ ವಿಡಿಯೋ ಮಾಡೋಣ ಅಂತಂದ್ರೆ ನನ್ನ ಗಂಡ ಎಲ್ಗೋ ಓದ್ಕೊಂಡು ಹೋಗ್ಬಿಟ್ಟವೆ ಇದೇ ಟೈಮ್ನಾಗೆ ಹೋಗತ್ಲಾಗಿ ಏನ್ ಮಾಡೋದು ಇವಾಗ ನಿಂತಾಗಿಲ್ವೇನಿ ಫೋನು ಅಯ್ಯೋ ನಮ್ದು ಕೆಟ್ಟೋಗೈತ್ ಕಣೆ ಲಕ್ಷ್ಮಕ್ಕ ನಾನು ನನ್ನ ಗಂಡಿಗೆ ಹೇಳ್ತೀನಿ ಸರ್ ಮಾಡಿಸ್ಕೊಂಬ ರಿಲೀಸ್ ನೋಡಕ್ ಆಗಲ್ಲ ಅಂತಾನ ಸರ್ ಮಾಡಿಸ್ಕೊಂಬರಂಗಿಲ್ಲ ಯಪ್ಪ ಹೋಗತ್ಲಾಗಿ ನನಗೂ ಸಾಕಾಗೈತಿ ಹೇಳಿ ಅಯ್ಯೋ ಬಾನು ಹೋಗಿ ನಿಂದಾದ್ರೂ ಫೋನ್ ಇದ್ರೆ ತೊರೆಗೆ ವಿಡಿಯೋ ಮಾಡೋಣ ಜಲ್ದು ಅಯ್ಯೋ ನಮ್ದು ಮನೇಲಿ ಇಲ್ಲ ಲಕ್ಷ್ಮಿ ಅಕ್ಕ ನಮ್ದು ಬೇಸಿಕ್ ಸೆಟ್ ಇದೆ ಅಷ್ಟೇ ದೊಡ್ಡ ಫೋನು ನಮ್ದು ಯಜಮಾನರು ತಗೊಂಡೋಗಿದ್ದಾರೆ ಇದ್ದಿದ್ರೆ ತಗೊಂಡ್ಬರ್ತಾ ಇದ್ದೆ ಅಯ್ಯೋ ಮತ್ತೆ ಹೆಂಗೆ ಇದನ್ನ ವಿಡಿಯೋ ಮಾಡೋದು ಭಾಗ್ಯಮ್ಮ ನನ್ನ ಫೋನ್ ನೋಡಿದ್ರೆ ನನ್ನ ಗಂಡ ತಗೊಂಡೋಗಿ ಎಲ್ಗೋ ಕೂಕೊಂಡೇವನೋ ಏನೋ ಛೇ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಮಂಜ ಬಂದ ನೋಡು ಮಂಜಿನ ಕಳ್ಸೋಣ ಸುಮ್ಮನಿರು ನಿನ್ ಗಂಡ ಅಲ್ಲೆಲ್ಲಾದ್ರೂ ಹೋಟ್ಲು ತಗೋ ಇಲ್ಲಾಂದ್ರೆ ಬ್ಯಾಂಕಿನ ತಗೋ ಸೇತ್ ಮೇಲೆ ಎಲ್ಲಾನ ಕುಕ್ಕೊಂಡಿರ್ತಾನೆ ಹೋಗಿ ಇಸ್ಕಂಬ ಅಂತ ಹೇಳಿರಿ ಇಸ್ಕೊಂಬತ್ತಾನೆ ಮಂಜ ಮಂಜ ಬಾರ ಇಲ್ಲಿ ಏನ್ ಬಗ್ಗೆ ಯಾಕೆ ಕರ್ದಿದ್ದು
ಮಂಜ ನಿಮ್ ಸಿನಿಮಾನ ಅಲ್ಲೆಲ್ಲ ಹೋಗೈತೆ ಫೋನ್ ತಗೊಂಡು ನಂದ ದೊಡ್ಡದ. ಅದಕ್ಕೇನೆ ಒಂದೇ ಒಂದು ವಿಡಿಯೋ ಮಾಡ್ಬೇಕು ಇವಾಗ ಅರ್ಜೆಂಟ್. ಅದಕ್ಕೆ ಹೋಗಿ ಇಸ್ಕೊಂಬತ್ತೀನೋ ಆ ಹೋಟ್ಲು ತಗೆ ಅಲ್ಲಿ ರಂಗದ್ ನೋಡ್ತಾಕೋ, ಇಲ್ಲಾಂದ್ರೆ ಆಗ ದ್ಯಾಮಜ್ಜಿ ಅಂಗಡಿ ತಗೋನೋ ಎಲ್ಲ ಕುಕ್ಕೊಂಡಿರುತ್ತೆ. ಹೋಗಿ ಇಸ್ಕೊಂಬರಾಗೋ. ಲಸ್ಮತ್ತೆ ಹೇಳ್ತು ಫೋನ್ ಕೊಡ್ಬೇಕಂತೆ ಜಾಲ್ದು, ಯಾಕನ ಫೋನ್ ಮಾಡ್ಬೇಕಂತೆ ಯಾರ್ಗನ ಅಂತ ಹೇಳಿ ಹೋಗ ಇಸ್ಕೊಂಬರಾಗೋ. ವಿಡಿಯೋನೇ ಏನ್ ಮಾಡ್ಬೇಕು ಲಸ್ಮತ್ತೆ? ರೀಲ್ಸ್ ಮಾಡ್ಬೇಕೇ ನೀನು? ರೀಲ್ಸ್ ಅಲ್ಲ ಕಣೋ, ನಾನು ಏನೋ ಒಂದ ಕಂಡಿಡ್ದಿದ್ದೀನಿ. ಇದನ್ನ ಯಾರು ಕಂಡಿಡ್ದಿಲ್ಲ ಇದುವರೆಗೂ. ಅದಕ್ಕೆ ಇದನ್ನ ವಿಡಿಯೋ ಮಾಡಿ ಎಲ್ಲ ನ್ಯೂಸ್ ಚಾನಲ್ವರೆಗೂ ಕೊಡೋಣ ಅಂತಾನ. ಅವಾಗ ನಾನು ವರ್ಲ್ಡ್ ಫೇಮಸ್ ಆಗ್ತೀನಿ. ನನ್ ತಗೆ ಫೋನೇ ಇಲ್ಲ ಇವಾಗ. ನಿಮ್ಮ ಮಾಮ ಎಲ್ಗೋ ತಾಂಡಾಗೈತೆ, ಅದಕ್ಕೆ ಜಲ್ದಿ ಇಸ್ಕೊಬರಾಗ ಹೋಗಿ. ಏನ್ ಕಂಡಿಡ್ದಿದ್ಯಲ್ಲ ಸ್ಮಚ್ಚ ಅಂತದ್ದ? ಏನ್ ಹೇಳು? ನಮ್ದೇ ಐತೆ, ಬೇಕಂದ್ರೆ ಫೋನು ತಾಂಬತ್ತೀನಿ, ನಮ್ಮಪ್ಪ ಇಂದ ಐತೆ, ತಕೊಂಡ್ಬಂದು ವಿಡಿಯೋ ಮಾಡ್ತೀನಿ. ಏನ್ ಕಂಡಿಡ್ದಿಯಲ್ಲ ಸ್ಮಚ್ಚ? ಹೇಳ ಸ್ಮತ್ತೆ ನನ್ಗೂನು. ನೋಡೋ ಇಲ್ಲಿ ನಾನು ಬಿಸ್ಲಲ್ಲಿ ನೀರ್ ಹೆಂಗ್ ಕಾಯಿಸೋದು ಅಂತ ಹೇಳಿ ಕಂಡಿಡ್ದಿದ್ದೀನಿ ಇವತ್ತು. ಇದನ್ನ ಇದುವರೆಗೂ ಯಾರು ಕಂಡಿಡ್ದಿಲ್ವಂತೆ. ಭಾಗ್ಯಮ್ಮ ಹೇಳಿಳು. ಅದಕ್ಕೆ ಇದನ್ನ ವಿಡಿಯೋ ಮಾಡಿ ನ್ಯೂಸ್ ಚಾನಲ್ ಅವ್ರಿಗೆ ಕಳಿಸ್ಬೇಕು. ಅದಕ್ಕೆ ಹೋಗಿ ಫೋನ್ ತರೋಗು, ನಿಮ್ದೇನೆ ಜಲ್ದು. ನಿಮ್ಮ ಮಾಮ ಎಲ್ಗೋ ಕುಕ್ಕಣಿತೋ ಏನೋ ಹುಡಿಕೊಂಡು ತಾಂಬರೋ ಹೊಟ್ಟಿಗೆ ಲೇಟ್ ಆಗುತ್ತೆ. ನಿಮ್ದೇ ತರೋಗ್ ನಿಮ್ಮ ಅಪ್ಪಯಿಂದ ವಿಡಿಯೋ ಮಾಡಿವಂತೆ. ಬಿಸ್ಲಾಗ ನೀರ್ ಕಾಯಿಸೋದು ಹೆಂಗೆ ಅಂತ ಹೇಳಿ ನೀನ್ ಕಂಡಿಡ್ದ? ಹ್ಞೂ ಕಣೋ, ನಾನೇ ಕಂಡಿಡ್ದಿರೋದು. ಇನ್ನೇ ನಿಮ್ಮ ಅಪ್ಪ ಕಂಡಿಡ್ತಾನೆ. ಬಂದಿಲ್ಲಿ ನೋಡಿಲಿ ನೀರು ಹೆಂಗೆ ಸುಡ್ತಾ ಇದಾವೆ ಅಂತಾನ. ನೀನು ಸ್ವಂತ ಕಂಡಿಡ್ದ ಇದನ್ನ? ನಾನೇ ಸ್ವಂತವಾಗಿ ನೀರ್ ತಂದು ಇಕ್ಕಿ ಕಾಯಿಸ್ತಾ ಇರೋದು. ನೋಡಲಿ ಹೆಂಗೆ ಊದ ಹೊಲ್ಟಂಗ್ ಮಾಡ್ತಾ ಇದಾವೆ. ಹಂಗೇನೆ ಕೋಳಿ ಎದ್ಬೋದು ಇದ್ರಕ್ಕೆ. ಲಕ್ಷ್ಮತ್ತೆ, ನಾನು ರೀಲ್ಸ್ ನೋಡ್ತೀನಿ ದಿನಾನ. ನೆನ್ನೆ ದಿವಸ ರೀಲ್ಸ್ ತಾಗ ಬಂದಿತ್ತು ತಾನೆ. ಈಗ ಜಾಸ್ತಿ ಬಿಸಿಲು ಕಾಯ್ತೈತಲ್ಲ, ಅದಕ್ಕೆ ಬಿಸ್ಲಾಗೆ ನೀರ್ ಕಾಯ್ತವೆ ತಂದಿಕ್ರಿ ಅಂತ ಹೇಳಿ ಯಾವ್ದೋ ಒಂದು ರೀಲ್ಸ್ ಬಂದಿತ್ತು. ಆ ರೀಲ್ಸ್ ನಾನು ನೋಡಿದೀನಿ. ಅದೇ ರೀಲ್ಸ್ ನೋಡ್ಕೊಂಡು ತಾನೆ ನೀನು ಇಲ್ಲಿ ಬಿಸ್ಲಾಗೆ ಬಿಸ್ನೀರ್ ಕಾಯಿಸ್ತಾ ಇರೋದು. ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಲ್ಲ ಲಕ್ಷ್ಮತ್ತೆ. ಅಯ್ಯಯ್ಯೋ, ನಾನು ಯಾರಿಗೂ ಗೊತ್ತಿಲ್ಲ ಈ ವಿಷಯ. ನಾನೊಬ್ಳೆ ನೋಡಿರೋದು ರೀಲ್ಸ್ನಾಗೆ ಅಂತ ತಿಳ್ಕೊಂಡಿದ್ದೆ. ಈ ತರಲೆ ಮಂಜಾನು ನೋಡ್ಬಿಟ್ಟೆವನ. ಇವ್ರತೆಗೆಲ್ಲ ಬಿಲ್ಡಪ್ ತಕೋಬಹುದು. ನಾನು ಎಂತ ದೊಡ್ಡ ಇನ್ವೆನ್ಷನ್ ಮಾಡಿದ್ದೀನಿ ಅಂತನ ನಾನು ಹೆಮ್ಮೆ ಪಡ್ತಿದ್ದೆ. ಈ ತರಲೆ ಮಂಜ ಮಬ್ಬಂದು ನನ್ ಶೇಪ್ ಔಟ್ ಆಗ ಮಾಡ್ಬಿಟ್ನಲ್ಲಪ್ಪ ಇವ್ರ ಮುಂದೆ. ಅಯ್ಯಯ್ಯೋ, ಏನ್ ಲಕ್ಷ್ಮಿ ಹಿಂದೂ ಹಕ್ಕ ಈ ಮಂಜ ನೋಡಿದ್ರೆ ಈ ತರ ಹೇಳ್ತಾ ಇದ್ದಾನೆ. ಯಾರೋ ರೀಲ್ಸ್ ಅಲ್ಲಿ ಮಾಡಿದ್ರು, ಅದನ್ನ ನೋಡ್ಕೊಂಡು ನೀವು ಮಾಡಿದೀರಾ ಅಂತ. ಇದು ನಿಜಾನ ಲಕ್ಷ್ಮಿಂದು ಹಕ್ಕ? ನಮ್ದು ನೋಡಿದ್ರೆ ನೀವೇ ಕಂಡಿಡಿದಿರೇನೋ ಇದನ್ನ ಅಂತ ತಿಳ್ಕೊಂಡಿದ್ವಿ ಇಷ್ಟೊತ್ತು. ಲೇ ಭಾನು, ನಮ್ ತಗ ಹೆಂಗುನು ಮೊಬೈಲ್ ಇಲ್ವಲ್ಲ, ರೀಲ್ಸ್ ನೋಡಿರಲ್ಲ ಇವ್ರು ಅಂತ ತಿಳ್ಕೊಂಡು ಈ ಲಸ್ಮಕ್ಕ ನಮ್ ಮುಂದೆ ಬಿಲ್ಡಪ್ ಕೊಟ್ಲು. ಈ ಮಂಜ ನೋಡು ಸರಿಯಾಗಿ ಹೇಳ್ದ. ಅಲ್ಲ ಬ್ಯಾರೆ ಅವ್ರ ಕಾಪಿ ಮಾಡ್ಕೊಂಡು ನಾನೇ ದೊಡ್ಡದ ಏನೋ ಮಾಡಿದೀನಿ ಸಾಧನೆ ಅಮ್ಮಂಗೆ ಬಿಲ್ಡಪ್ ಕೊಡ್ತಿರ್ಲಿ ಈಟತ್ತನು. ನಾನು ಇದ್ರು ಇರ್ಬೋದೇನೋ ಅಂತ ಹೇಳಿ ನಾನ್ ಸುಮ್ನೆ ಹಂಗ ಹೇಳ್ದೆ. ವಿಡಿಯೋ ಮಾಡಿ ನ್ಯೂಸ್ ಚಾನಲ್ ಅವ್ರಿಗೆ ಕೊಟ್ರೆ ವರ್ಲ್ಡ್ ಫೇಮಸ್ ಆಗ್ತೀಯಾ ಅಂತನ. ಅಷ್ಟಕ್ಕೆ ಇವಳು ಮ್ಯಾಕ್ ಹೋಗ್ಬಿಟ್ಟಿದ್ಲು. ನೀವೇನಾದ್ರೂ ಮಾತಾಡ್ಕೇಳ್ರಿ, ನನ್ಗಂತೂ ಈಗ ಅರ್ಜೆಂಟ್ ಹೋಗಿ ಸ್ನಾನ ಮಾಡ್ಬೇಕು, ಎಲ್ಗ ಹೋಗ್ಬೇಕು. ನಾನು ನಿಮ್ತಾಗ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ನಾನು ಹೋಗ್ತೀನಮ್ಮ. ಅಲ್ಲ ಇವಳು ಶೇಪ್ ಔಟ್ ಆಗುತ್ತೆ ಅಂತ ಹೇಳಿ ನೋಡು ಸ್ನಾನ ಮಾಡ್ಬೇಕು, ಅರ್ಜೆಂಟ್ ಎಲ್ಗ ಹೋಗ್ಬೇಕು ಅಂತ ಹೆಂಗೆ ನೀರ್ ತಕೊಂಡು ಓಡೋಗ್ತಾಳೆ. ಬಿಲ್ಡಪ್ ಪ್ರಾಣಿ, ಬಿಲ್ಡಪ್ ಪ್ರಾಣಿ. ನೋಡ್ದಲ್ಲ ಸ್ನೇಹಿತರೆ, ಇಷ್ಟೊಂದು ಬಿಸಿಲು ಇದೆ ನಮ್ದು ಲಕ್ಷ್ಮಿ ಹಕ್ಕ. ಅದಕ್ಕೆ ಈ ಬಿಸಿಲಲ್ಲೇ ಬಿಸಿನೀರ್ ಕಾಯಿಸ್ಕೊಂಡು ಹೋಗ್ಬಿಡ್ತು ಸ್ನಾನಕ್ಕೆ. ನೋಡಿ ಎಲ್ಲ ಮರಗಳೆಲ್ಲ ಕಡ್ದು ಬಿಲ್ಡಿಂಗ್ ಕಟ್ತೀವಿ. ಅದಕ್ಕೆ ಮಳೆನೂ ಬರಲ್ಲ, ಬರಗಾಲ ಬಂದು ರೈತರು ಎಲ್ಲ ಆತ್ಮಹತ್ಯೆಗೆ ಮಾಡ್ಕೋತಾ ಇದಾರೆ. ಇದೆಲ್ಲ ನಿಲ್ಬೇಕು ಅಂದ್ರೆ ಆದಷ್ಟು ಮರಗಳನ್ನ ಕಡಿಯೋದನ್ನ ನಿಲ್ಸಿ, ನಿಮ್ದು ಮನೆ ಅಕ್ಕ ಪಕ್ಕ ಎಲ್ಲಾದ್ರೂ ಸ್ವಲ್ಪ ಜಾಗ ಇದೆ, ಒಂದು ಗಿಡನೋ ಏನಾದ್ರೂ ಒಂದು ಹೂವಿನ ಗಿಡನೋ ಒಂದು ಮರನೋ ಏನಾದ್ರೂ ನೆಡಿ ಅಂತೇಳಿ ಈ ಮೂಲಕ ನಮ್ದಕ್ಕೆ ಕೇಳ್ಕೊಂಡು ಈ ವಿಡಿಯೋಗೆ ಮುಗಿಸ್ತಾ ಇದೀವಿ. ನಿಮ್ದು ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ನಮ್ದಕ್ಕೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ಗೆ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.